ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಮುಂಡರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಮುಂಡರಗಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿ ಬಳಗದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಮುಂಡರಗಿಯಲ್ಲಿ ಅಂಗಡಿ ಮುಂಗಟ್ಟುಗಳು ಸೇರಿದಂತೆ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಲಾಗಿತ್ತು. ಅಮಿತ್ ಶಾ ಪ್ರತಿಕೃತಿ ದಹನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿ ಬಳಗದವರು. ಪ್ರತಿಭಟನೆಯು ಮುಂಡರಗಿ ಪಟ್ಟಣದ ಕೆಇಬಿ ಹತ್ತಿರದಲ್ಲಿರುವ ಗಣೇಶ ದೇವಸ್ಥಾನದಿಂದ ಆರಂಭಗೊಂಡು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಅಮಿತ್ ಶಾ ವಿರುದ್ಧ ಘೋಷಣೆಯೊಂದಿಗೆ ತಹಶೀಲ್ದಾರ್ ಕಚೇರಿಗೆ ತೆರಳಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯಿಸಿ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರುಗಳಾದ ರಾಮಕೃಷ್ಣ ದೊಡ್ಮನಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಜಾತ ದೊಡ್ಮನಿ, ಡಿಡಿ ಮುರ್ನಾಳ್, ಎಸ್ಡಿ ಮಖಂಡಾರ್, ದುರ್ಗಪ್ಪ ಹರಿಜನ್, ಡಿಎಸ್ಎಸ್ ಜಿಲ್ಲಾ ಸಂಚಾಲಕರು ಗದಗ, ನಿಂಗರಾಜ್ ಹಾಲಿನವರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮೂರ್ತಿ ಸ್ಥಾಪಿತ ತಾಲೂಕು ಸಂಚಾಲಕರು ಮುಂಡರಗಿ, ಸೋಮಣ್ಣ ಹೈತಾಪುರ್ ಮುಂಡರಗಿ, ಡಿಎಸ್ಎಸ್ ಸಂಚಾಲಕರು ಮುಂಡರಗಿ ಸೇರಿದಂತೆ ವಿವಿಧ ಸಂಘಟನೆಗಳ ಹೋರಾಟಗಾರರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ವರದಿ ಮರಿಯಜ್ಜ ಕೊಡುತ್ತಾನೆ ಅಂತಕ್ಕಂಥ ಮಾತನ್ನ ಅದು ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿ ಮಾತನಾಡ್ತಾರೆ. ಒಂದು ತಿಳ್ಕೋಬೇಕು, ಅಮಿತ್ ಶಾ ಇಲ್ಲಿರ್ತಕ್ಕಂಥ ಯಾರು ಕೂಡ ರಾಮನಿಂದ ಹಾಗೂ ನಿನ್ನ ಶ್ರೀಕೃಷ್ಣನಿಂದ ಬಂದಿರತಕ್ಕಂಥ ವ್ಯಕ್ತಿಗಳಲ್ಲ. ಇಲ್ಲಿ ಏನ್ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಆಗಿರ್ಬೋದು ಮಾತಾಡ್ತಕ್ಕಂಥ ಹಕ್ಕು ಕೊಡ್ತೀವಿ ಅಂತ ನಮ್ಮ ಅಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ತಿಳ್ಕೋಬೇಕು. ನೀನು ಕೂಡ ಒಬ್ಬ ಚಹಾ ಮಾಡ್ತಕ್ಕಂಥ ವ್ಯಕ್ತಿ ಈ ದೇಶದ ಪ್ರಧಾನಿ ಆಗ್ತಾನೆ, ಒಬ್ಬ ಗುಂಡ ಈ ದೇಶದ ರಾಷ್ಟ್ರದ ಒಂದು ಗೃಹ ಸಚಿವ ಆಗ್ತಾನೆ, ಬುಡಕಟ್ಟು ಜನಾಂಗದಿರ್ತಕ್ಕಂಥ ಒಬ್ಬ ಮಹಿಳೆ ಈ ದೇಶದ ರಾಷ್ಟ್ರಪತಿ ಆಗ್ತಾರೆ ಅಂತಂದ್ರೆ ಅದು ನಿನ್ನ ರಾಮನಿಂದ ಅಲ್ಲ, ನಿನ್ನ ಕೃಷ್ಣನಿಂದ ಅಲ್ಲ, ಅದು ನಮಗೆ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಾರೆ. ಸಂವಿಧಾನದಿಂದ ಮಾತ್ರ ಸಾಧ್ಯ. ನೀನು ಪದೇ 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 ಅಂಬೇಡ್ಕರ್ ಬಗ್ಗೆ, ಸಂವಿಧಾನದ ಬಗ್ಗೆ ಅವಹೇಳನಕಾರಿ ಭಾಷಣ ಮಾಡ್ತಾ ಇದ್ದೀರಾ. ಬಿಜೆಪಿ ಮನೋವಾದಿಗಳಾಗಿರೋದು ನಿಮ್ಗೆಲ್ಲರಿಗೂ ಒಂದು ಎಚ್ಚರಿಕೆ ಹೇಳ್ತೀವಿ. ಇಲ್ಲಿರ್ತಕ್ಕಂಥ ಎಲ್ಲಾ ದಲಿತರು ಅಮ್ಮವ್ವ ದುರ್ಗಾ ಒಂದ್ ಜಾತ್ರೆಯ ಮುಂದ 30 ಕ್ವಿಂಟಲ್ ಇರ್ತಕ್ಕಂಥ ಕ್ವಾರಣ 10 ನಿಮಿಷದಲ್ಲಿ ಮೂಳೆ ಬೇರೆ ಚರ್ಮ ಬೇರೆ ಮಾಡ್ತಕ್ಕಂಥ ವ್ಯಕ್ತಿ ನಾವು. ನೀನಿರೋದು ಕೇವಲ 40 ಕೆಜಿ ಮಗನೇ. ನಿನ್ನನ್ನ ಬಯಸಿ ಮೂಳೆ ಬೇರೆ ಚರ್ಮ ಬೇರೆ ಮಾಡೋ ತಡ ಆಗಂಗಿಲ್ಲ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಕೂಡ ಸಿಂಹದಂಗೆ ಬೈ ಬಿದ್ರೆ ನೀನು ಗಡೀಪಾರಲ್ಲ, ಈ ದೇಶನೇ ಬಿಟ್ಟು ತೊರಬೇಕಾಗತ್ತೆ. ದಯಮಾಡಿ ಮುಂದೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯನ್ನ ಮಾತಾಡ್ಬೇಕು. ಅದೇ ರೀತಿಯಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಆಗ್ಲಿ, ಸಂವಿಧಾನ ಬಗ್ಗೆ ಆಗ್ಲಿ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದೀವಿ. ಮೊನ್ನೆನೆ ಕೂಡ ಯಾರ ನಮ್ಮ ಉಡುಪಿಯ ಪೇಜಾವರ ಶ್ರೀಯವರ ಪುತ್ರ ಅಪ್ಪನ ಕೈಲಿ ಏನೋ ಕಿಸಕ್ ಆಗ್ಲಿ ಅಂದ್ರೂ ಕೂಡ ಮಗ ಕಿಸಿತಾನಂತೆ. ಅವರಿಗೆ ಅವರನ್ನ ಗೌರವಿಸುವ ಸಂವಿಧಾನ ಬೇಕಂತೆ. ಅಂದ್ರೆ ಈಗ ಇರ್ತಕ್ಕಂಥ ಸಂವಿಧಾನ ಹೆಂಗಿದೆ ಅಂತಂದ್ರೆ ಬಡವರ ಪರವಾಗಿ, ಶ್ರೀಮಂತರ ಪರವಾಗಿಲ್ಲ, ಎಲ್ಲರೂ ಸಮಾನವಾಗಿರ್ಬೇಕು. ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಎಲ್ಲವೂ ಕೂಡ ಈ ದೇಶದ ಒಬ್ಬ. ಯಾಕಂತ ಹೇಳಿದ್ರೆ ಎಷ್ಟು ಸರಳವಾಗಿ ಮಾತಾಡ್ತಾರ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವ್ರ ಬಗ್ಗೆ ಆಗಿರ್ಲಿ, ಸಂವಿಧಾನ ಅವ್ರ ಬಗ್ಗೆ ಆಗಿರ್ಲಿ, ನಿನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ರು, ಸಂವಿಧಾನ ಅನ್ನೋದೊಂದು ಪುಸ್ತಕ ಅಲ್ಲ, ಬರೀ ಸಂವಿಧಾನ ಅದು ಪುಸ್ತಕ ಅಲ್ಲ, ಅದು ಎಲ್ಲರಿಗೂ ಅದು ಒಂದು ರಕ್ಷಣಾ ಕವಚ ಅಂತ ಹೇಳಿ. ಅದು ಎಲ್ಲರಿಗೂ ಬರೀ ದಲಿತರಿಗೆ ಅಷ್ಟೇ ಅಲ್ಲ, ಬರೀ ಹಿಂದುಳಿದವ್ರಿಗೆ ಅಷ್ಟೇ ಅಲ್ಲ, ಅದು ಎಲ್ಲರಿಗೂ ರಕ್ಷಣಾ ಕವಚ ಅಂತ ಹೇಳಿದ್ರನ್ನ ಅದು ಸಂವಿಧಾನ. ಅಂತ ಒಂದು ಸಂವಿಧಾನದ ಬಗ್ಗೆ ಅಥವಾ ಅಂತ ಒಂದು ಸಂವಿಧಾನವನ್ನ ಬರೆದಂತಹ ಪಿತಾಮಹ ಅಂಬೇಡ್ಕರ್ ಅವ್ರ ಬಗ್ಗೆ ಅಮಿತ್ ಶಾ ಅವರು ಮಾತಾಡಿದಂತ ಈ ಮಾತನ್ನ ಕೇಳಿದ್ರೆ ನಾವೆಲ್ಲ ಹೋರಾಟದವರು ಅಥವಾ ಎಲ್ಲ ನಾವು ದಲಿತರು ಅಷ್ಟೇ ಆಗಿದೆ, ಎಲ್ಲಾ ಜನಾಂಗವರು ನಾವು ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಅವ್ರಿಗೆ ಇನ್ನೂ ಕೂಡ ಅವ್ರು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಅವ್ರು ಎಷ್ಟರ ಮಟ್ಟಿಗೆ ಅವರು ಆ ಸಂವಿಧಾನ ಬಗ್ಗೆ ಅವ್ರಿಗೆ ಗೌರವ ಇರಬೇಕು ಅಥವಾ ಅಭಿಮಾನ ಇರ್ಬೇಕು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ ಬಂಧುಗಳೇ. ಅವರು ಒಂದು ಅಂಬೇಡ್ಕರ್ ಅವ್ರ ಬಗ್ಗೆ ಆಗ್ಲಿ, ಸಂವಿಧಾನ ಬಗ್ಗೆ ಆಗ್ಲಿ,
ಸಂವಿಧಾನ ಬರೆದಂತ ಪಿತಾಮಹನ ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡಿದಾರೆ ಅನ್ನೋದನ್ನ ತಾವೆಲ್ಲ ನೋಡ್ತಾ ಇದ್ದೀರಿ. ಎಲ್ಲರೂ ಅಂಬೇಡ್ಕರ್ 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 ಅನ್ನೋದು ಬಿಟ್ರೆ ಮುಂದೆ ದೇವರ ಹೆಸರು ಹೇಳಿದ್ರೆ ನೀವು ಉದ್ಧಾರ ಆಗ್ತೀರಿ ಅಂತ ಹೇಳಿ ಏನ್ ಹೇಳ್ತಾ ಇದ್ರು. ಅಮಿತ್ ಶಾ ಅವ್ರು ಮರ್ತಿರ್ಬೇಕು. ಅವರು ಸಂವಿಧಾನ ಸಂವಿಧಾನ ಅಂದಿದ್ದಕ್ಕನ ಅವರು ಆ ಒಂದು ಹುದ್ದೆ ಆ ಚೇರ್ನಲ್ಲಿ ಕುಂತಾರ ಅನ್ನೋದನ್ನ ಅವ್ರು ನೆನಪು ಹಾರ್ಯಾರ. ಈ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಬಿಜೆಪಿ ಅವ್ರಿಗೆ ಒಂದೇ ಒಂದು ಅವ್ರದ್ದು ಉದ್ದೇಶ ಅಂತ ಹೇಳಿದ್ರೆ ಸಂವಿಧಾನವನ್ನ ಬದಲಾವಣೆ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಅಧಿಕಾರಕ್ಕೆ ಬಂದಾರ. ಆದ್ರೆ ಅವರು ಎಚ್ಚೆತ್ಕೋಬೇಕು, ಈಗ ಎಚ್ಚೆತ್ಕೋಬೇಕು. ನೀವೇನಾದ್ರೂ ಸಂವಿಧಾನವನ್ನ ಮುಟ್ಟಿದ್ದಾಗಿಲಿ, ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಿದಾಗಿದ್ರೆ ನಿಜವಾಗ್ಲೂ ನೀವೆಲ್ಲರೂ ಸುಟ್ಟು ಹೋಗ್ತೀರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ದಲಿತರ ಬಗ್ಗೆ ಆಗಿರ್ಲಿ ಏನ್ ಮಾತಾಡಿದ್ರು ನಡೀತೈತಿ, ಅಂಬೇಡ್ಕರ್ ಬಗ್ಗೆ ಏನ್ ಮಾತಾಡಿದ್ರು ನಡೀತೈತಿ ಅಂತ ಏನ್ ನಿಮ್ ಮನೋಭಾವನೆ ಐತಿ. ದಲಿತರು ಅಥವಾ ಹಿಂದುಳಿದವರು ಏನಾದ್ರು ಎದ್ರ ಅಂದ್ರ ನೀವ್ ಯಾರು ಉಳಿಯಂಗಿಲ್ಲ, ನಿಮ್ಮನ್ನ ರೋಡ್ ನಲ್ಲೇ ಹೊಡಿತಾರ ಅನ್ನೋದನ್ನ ನೀವು ನೆನಪಿಟ್ಕೋಬೇಕು. ಅಮಿತ್ ಶಾ ಅವರನ್ನ ಕೂಡಲೇ ಅವರು ಕ್ಷಮಾ ಯಾಚನೆಯನ್ನ ಮಾಡಬೇಕಾಗಿತ್ತು. ಯಾಕಂದ್ರೆ ಪ್ರತಿ ಊರಿನಲ್ಲೂ, ಪ್ರತಿ ಜಿಲ್ಲೆಯಲ್ಲೂ, ಪ್ರತಿ ತಾಲೂಕಿನಲ್ಲೂ ನಾವು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ಅವ್ರಿಗೆ ಅದು ನಾ ಕ್ಷಮೆ ಕೇಳ್ಬೇಕು ಅನ್ನೋ ವಿಚಾರನ ಬಂದಿಲ್ಲ. ಈಗ ಸಣ್ಣ 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 ಬಹಳ ಶಾಂತಿಯಿಂದ ನಾವೀಗ ಸಂಘಟನೆಯವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ನೀವೇನಾದ್ರೂ ಈಗೂ ಕೂಡ ಕ್ಷಮಾಪಣೆ ಕೇಳದೇ ಇದ್ರೆ ನಿಜವಾಗ್ಲೂ ನಿಮ್ಮನ್ನ ಬೆಂಕಿ ಹಚ್ಚೋದ್ರಲ್ಲಿ ಏನು ಸಂಶಯ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾ ಹೇಳಕ್ ಇಷ್ಟಪಡ್ತೀನಿ. ಸಂವಿಧಾನ ಅಂತ ಬಂದ್ರ, ಅಂಬೇಡ್ಕರ್ ಅಂತ ಬಂದ್ರ ನಮ್ಮ ಜೀವ ಕೊಡಕ್ಕೂ ನಾವು ಹಿಂಜರಿಯುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಪ್ರತಿಭಟನೆಯಲ್ಲಿ ಮಾನ್ಯ HK ಪಾಟೀಲ್ ಸಾಹೇಬರ ಆದೇಶದಂತೆ, ಮಾನ್ಯ GS ಪಾಟೀಲ್ ಸಾಹೇಬರ ಆದೇಶದಂತೆ ಎಲ್ಲ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರು ನಾವು ಪ್ರತಿಭಟನೆಗೆ ನಾವು ಬೆಂಬಲವನ್ನ ಸೂಚಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೂ ನಾನು ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಅಂಬೇಡ್ಕರ್ಗೆ ಏನು ಇವತ್ತು ಅಂಬೇಡ್ಕರ್ ಅನ್ನೋ ಬಗ್ಗೆ ಇವತ್ತು ದೇವ್ರ ಜನ ಮಾಡಿದರೆ ನಿಮಗೆ ಏನು ಫಲ ಸಿಗುತ್ತೆ ಅಂತ ಅಂಬೇಡ್ಕರ್ ಏನು ಸದನದಲ್ಲಿ ಹೇಳಿದ್ದಾರೆ. ಅದ್ರ ಹೊರತಾಗಿ ಇವತ್ತು ನಾವೇನು ಮುಳ್ಳಿಗೆಯನ್ನು ಬಂದ್ ಕಡೆ ಏನು ಬಿಟ್ಟಿದ್ವಲ್ಲ, ಇವತ್ತು ಎಲ್ಲ ಇವತ್ತು ಅಂಗಡಿಯರು ಇರ್ಬೋದು, ಇವತ್ತು ಎಲ್ಲ ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲರೂ ಇವತ್ತು ಯಶಸ್ವಿ ಮಾಡಿದ್ದಾರೆ. ಹಾಗಾಗಿ ಇವತ್ತು ಎಲ್ಲ ನಮ್ಮ ಅಂಬೇಡ್ಕರ್ ಸ್ಥಳದಿಂದ ಏನು ಮಾಡಿದ್ರಲ್ಲ ಅಷ್ಟೇ ಆಫೀಸಲ್ಲಿ ನಾವು ಹೇಳ್ತಿದ್ವಿ. ಇವತ್ತು ಕೂಡಲೇ ಅವರು ನಮ್ಮ ರಾಜೀನಾಮೆಯನ್ನು ಕೊಡಬೇಕು ಮತ್ತು ಅಂಬೇಡ್ಕರನ್ನು ಮಂಡಿ ಓದಿ ಅವ್ರ ಸಮಯವನ್ನು ಆಚರಿಸಲೇಬೇಕು. ಹಾಗಾಗಿ ಇವತ್ತು ಏನು ಎಲ್ಲರೂ ನಮ್ಮ ಮುಂಡ್ರಿಗೆಯರು ಏನು ಇವತ್ತು ಎಲ್ಲ ಒಂದು ಅಂಗಡಿಕರು ಕೂಲಿಕರ್ಮರು ಎಲ್ಲರೂ ಇವತ್ತು ಸಹಕರಿಸಿದ್ದಕ್ಕೆ ಅವರಿಗೆ ತುಂಬ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಮಂಜುನಾಥ್ ಕಟ್ಟಿಮನಿ ಭವ್ಯ ಸಮಾಜದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ. ಪ್ರತಿಭಟನೆ ನಡೆಸಿ ಮನವಿಯನ್ನು ಸಬ್ಮಿಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಮುಖಂಡರುಗಳಿಗೂ ಹಾಗೂ ಎಲ್ಲ ಅಭಿಮಾನಿ ಬಳಗದ ಎಲ್ಲರಿಗೂ ಸಹ ನಾನು ವೈಯಕ್ತಿಕ ಹಾಗೂ ತಾಲೂಕು ಆಡಳಿತ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ತಾವು ಇವತ್ತೇನು ಮನವಿ ಕೊಟ್ಟಿದ್ದೀರಾ ನನ್ನ ಮೂಲಕ ರಾಷ್ಟ್ರಪತಿಗಳಿಗೆ ಹಾಗೂ ರಾಜ್ಯಪಾಲರಿಗೂ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಬ್ಮಿಟ್ ಮಾಡಲಿಕ್ಕೆ, ಅದನ್ನು ಇಮಿಡಿಯೇಟ್ ಆಗಿ ನಾನು ಅದನ್ನು ಕ್ರಮ ವಹಿಸಿ ತಮ್ಮ ಹೋರಾಟಕ್ಕೆ ಜಯ ಸಿಗಲಿ ಅಂತೇಳಿ ಆಶಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜಯ ಹಿಂದ್.